ನಾನು ಹೇಳೋದು ಇವಾಗ ದರ್ಶನ್ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ನಾವು ಸಪೋರ್ಟಾಗಿ ನಿಲ್ಲಬೇಕು. ಮಾಡಿದ ಒಳ್ಳೆತನವೂ ಇದೆ, ನನಗೆ ಕೆಟ್ಟತನದು ಬೇಡ, ಅದಕ್ಕೆ ಕಾನೂನು ಇದೆ, ಲಾ ಇದೆ, ಲಾ ಹತ್ರ ನಾವು ಹೋಗಬಾರ್ದು. ಆಮೇಲೆ ಹೇಳಿದಲ್ಲ, ಎಷ್ಟು ಜನ್ಮದ ಪುಣ್ಯನೋ ಭಾರತೀಯರಾಗಿ ಹುಟ್ಟಲಿಕ್ಕೆ. ನಮ್ಮ ಲಾ ಇದೆಲ್ಲ ರೀ, ಅಷ್ಟು ಕರುಣೆ ಕನಿಕರ ಇರುವಂಥ ಲಾ. ಸೆಷನ್ ಕೋರ್ಟಲ್ಲಿ ಪ್ರಾಬ್ಲಮ್ ಆದರೆ ಹೈಕೋರ್ಟ್ ಇದೆ. ನನಗೆ ಕೇಸ್ ಗೆದ್ದಿದ್ದು ಹೈಕೋರ್ಟಲ್ಲಿ. ಒಂದು ವೇಳೆ ಹೈಕೋರ್ಟ್ ಇರೋದಿದ್ರೆ ನನ್ನ ಫ್ಯಾಮಿಲಿ ಇವತ್ತು ಏನಾಗ್ತಿತ್ತು ಹೇಳಿದಲ್ಲ, ಅಷ್ಟು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಾನೂನು, ಭಾರತೀಯರ ಕಾನೂನು ತುಂಬ ಒಳ್ಳೆಯದು. ನಾನು ನಿರಪರಾಧಿ, ನಾನು ಈಗಲೂ ಹೇಳ್ತೀನಿ ಕೇಳಿ. ನಾನು ಒಂದು ದಿವಸ ನಮ್ಮ ಮನೆಯವರಿಗೆಲ್ಲ ಹೇಳಿದ್ದೀನಿ, ಮಕ್ಕಳಿಗೆಲ್ಲ ಗೊತ್ತು. ಕೃಷ್ಣ ದೇವಸ್ಥಾನ ಹೋಗಿ ನಿಂತು ಹೇಳಿದ್ದೀನಿ, ನಾನು ಮಾಡಿಲ್ಲಮ್ಮ, ನಂಬಿಕೆ ಬರಲಿ ನೀನು. ಯಾಕಂದರೆ ಅವ್ರಿಗೆ ಅದೊಂದು ಇದಿತ್ತು ನೋವು, ನೀವು ಹಂಗೆ ಮಾಡಿದರೆ ನಮ್ಮ ಮಕ್ಕಳಿಗೆ ಶಾಪ ಬರ್ತದೆ. ಹೌದು, ಮಾಡಿದರೆ ಬರ್ಬೋದು, ನಾನು ಮಾಡಲಿಲ್ಲಮ್ಮ. ಅದು ನಂಬಿಕೆ ಬಂತು. ಆವತ್ತಿಂದ ಅವರು ಇವತ್ತುವರೆಗೆ ಆ ವಿಷಯ ತೆಗೆದಿಲ್ಲ ನಮ್ಮ ಮನೆಯಲ್ಲಿ. ಏನೋ ಅದಾಗಿದೆ ಬೇರೆಯವ್ರ ಹತ್ರದಿಂದ. ಪೊಲೀಸವರು ಕೂಡ ಆವಾಗೆಲ್ಲ ಹಾಗಿದ್ದರು, ಯಾಕಂದರೆ ಮೀಡಿಯಾ ಇರಲಿಲ್ಲ. ನಾನು ಹೇಳ್ದಲ್ಲ, ಈ ಕೆಲವರು ಮೀಡಿಯಾಗೆ ಬೈತಾರೆ. ಮೀಡಿಯಾ ಇವತ್ತು ಇದ್ದಿದ್ದಕ್ಕೆ ಎಷ್ಟು ಕಂಟ್ರೋಲ್ ಇದೆ ಗೊತ್ತಾ. ಇಲ್ಲಾಂದರೆ ಇವರು ಆಡಿದ್ದ ರಾಜ್ಯಭಾರ ಆಗಿತ್ತು. ಪೊಲೀಸರ ಒಂದು ರಾಜ್ಯಭಾರ ಯಾವತ್ತಿ ನಡೀತಾ ಇತ್ತು ಅಂದ್ಬಿಟ್ಟು ನಾವು ಕಣ್ಣಲ್ಲಿ ನೋಡಿದವರು. ಏನು ಪೊಲೀಸ್ ಇರೋದು ರಾಜಕೀಯದವರಿಗೆ ಅಂತ ನಾವು ಏನು ತಿಳ್ಕೊಂಡಿದ್ದೀವಿ, ಬರೀ ಅವರಿಗೆ ಮಾತ್ರ, ನಮಗಲ್ಲ ಅವ್ರು ಇರೋದು. ಅವ್ರ ಫೀಲಿಂಗು ಅದೇ ಥರ ಇದೆ. ನಮ್ಮನ್ನೆಲ್ಲ ರಸ್ತೆಯಲ್ಲಿ ನಿಲ್ಲಿಸಿ ನಾವು ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ. ನಾನು ಹೇಳಿದ್ವಿ, ಬೇರೆಯವ್ರನ್ನೆಲ್ಲ ಎಷ್ಟು ಕೀಳಾಗಿ ನೋಡ್ತಾರೆ ಗೊತ್ತಾ. ಪ್ರತಿಯೊಬ್ಬನಿಗೆ ಗೌರವ. ಫಾರಿನಲ್ಲಿ ಪೊಲೀಸವ್ರು ಹೇಗಿದ್ದಾರೆ, ಅವರ ಕಾರ್ ಹತ್ರ ಬಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನಾವು ಇಲ್ಲಿ ಕರಿಗೋ ಕ್ಯೂ ನಿಲ್ಬೇಕು, ಹೀಗೆ ಕೈ ಕೊಟ್ಕೊಂಡು. ಏನಕ್ಕೆ ಕೈ ಕಟ್ಟಬೇಕು? ಎಷ್ಟೋ ಸರಿ ಸಂತೋಷ್ ಹೆಗ್ಡೆ ಅವರು ಹೇಳಿದ್ದಾರೆ, ಅವರು ನಿಮ್ಮ ಕೆಲಸದವರು, ಗೌರ್ಮೆಂಟ್ ಸರ್ವೆಂಟ್ಸ್ ಅವರು, ಎಲ್ಲ ನಿಮ್ಮ ಅಂಡರಲ್ಲಿರೋರು, ನೀವು ಅವ್ರನ್ನ ಕರೆಕ್ಟಾಗಿ ಇದು ಮಾಡಿ. ಆದರೂ ನಮಗೆ ಬಗ್ಸಿದ್ದಾರೆ. ಒಂದು ರಾಜಕೀಯದಲ್ಲಿ ಸೇರಿಕೊಂಡು, ರಾಜಕೀಯದವರು ಪೊಲೀಸ್ ಸಪೋರ್ಟ್, ಪೊಲೀಸರು ರಾಜಕೀಯ ಸಪೋರ್ಟ್. ಮತ್ತು ನಾವು ಓಟಲ್ಲಿ ತೊಗೊಂಡಿರ್ತೀವಲ್ಲ, ದುಡ್ಡು ತೊಗೊಂಡು ಓಟ್ ಹಾಕ್ತೀವಲ್ಲ, ಇದು ಆಗಿರೋದು. ಏನಕ್ಕೆ ನಮ್ಮ ಕಷ್ಟವನ್ನು ಏನಕ್ಕೆ ನಾವು ಹೇಳ್ಕೊಬಾರ್ದು? ಇವತ್ತು ನಾವು ಎಲ್ಲದಕ್ಕೂ ದರ್ಶನತೆ ಏನಕ್ಕೆ ಹೋಗ್ತೀವಿ? ನಮಗೆ ನಂಬಿಕೆ ಇಲ್ಲ ಪೊಲೀಸರ ಮೇಲೆ. ಮೊನ್ನೆನ ಅಂದರು ಕೆಲವರು, ಪೊಲೀಸ್ ಹತ್ರ ಹೋಗ್ಬೇಕಿತ್ತು ರೀ ಅಂತೇಳಿ. ಪೊಲೀಸ್ ಏನು ಮಾಡ್ತಾರೆ ಪೊಲೀಸವರು? ಈ ಥರ ಕೆಲವು ಸ್ಯಾಡಿಸ್ಟ್ ಮನುಷ್ಯರು ಇರ್ತಾರೆ, ಅವರಿಗೆ ಪೊಲೀಸರು ಎಂಬುದು ಭಯ ಇರೋದಿಲ್ಲ. ಅವರು ತುಂಬ ಕಡೆ ನೀವು ಅವ್ರ ಬಗ್ಗೆ ಸ್ಟಡಿ ಮಾಡಿ, ಸ್ಯಾಡಿಸ್ಟ್ ಸೈಕೋಗಳೆಲ್ಲ ಹೇಗಿರ್ತಾರೆ ಎಂಬುದು. ಚಿಕ್ಕ ಚಿಕ್ಕ ಮಕ್ಕಳನ್ನು ಬಲಾತ್ಕಾರ ಹೇಗೆ ಮಾಡ್ತಾರೆ, ಯಾರಿಗೂ ಮನಸ್ಸು ಬರೋದಿಲ್ಲ. ಸೈಕೋಗಳಿಗೆ ಆ ಥರ ಭಾವನೆ ಇರ್ತದೆ. ನಾನು ಹೇಳಿದ್ದು ಅಂದರೆ ಆ ಥರ ಜನರು ಕೂಡ ಈ ಭೂಮಿಯಲ್ಲಿದ್ದಾರೆ. ಅವರಿಗೆ ಭಯ ಹುಟ್ಟಿಸ್ಬೇಕು. ಈಗ ಮೊನ್ನೆ ಆಗಿದ್ದು ಇದೇ ಇನ್ಸಿಡೆನ್ಸು, ಭಯ ಹುಟ್ಟಿಸ್ಲಿಕ್ಕೆ ಹೋದರು, ಮಿಸ್ ಆಗೋಯ್ತು. ಅಲ್ಲಿ ಏನೋ ಮಿಸ್ ಆಗೋಯ್ತು, ಈ ರೀತಿ ಆಗೋಯ್ತು. ಸರಿ, ಈಗ ಅವರು ಜೈಲಲ್ಲಿದ್ದಾರೆ. ಆಚೆ ಬಂದ ನಂತರ ದೊಡ್ಡ ಹೆಜ್ಜೆಯನ್ನು ಇಡ್ತಾರೆ ಅಂತ. ಏನು ಹೆಜ್ಜೆ ಇಡ್ಬೋದು ಸರ್? ಈ ಟೈಮಲ್ಲಿ ಅವರನ್ನು ಕಂಡ್ಕೊಳ್ಳೋಕ್ಕೆ ಇದು ಟೈಮಾ ಹೇಗೆ ಅಂತ? ಹೌದು, ನೀವು ಇವಾಗ ಏನು ಹೇಳಿದ್ರಿ ಅದು 100ಕ್ಕೆ 100 ಸತ್ಯ. ಅವರನ್ನು ಅವರು ಕಂಡ್ಕೋಬೇಕು. ಅವನು ದೇವರ ಒಂದು ಇಚ್ಛೆ ಅದು. ಫಸ್ಟು ನೀನು ಅರ್ಥ ಮಾಡ್ಕೊ. ಜನರಿಗೆ ಇಷ್ಟು ಮಾಡ್ತೀಯ, ಯಾವ ರೀತಿ ಮುಂದೆ ಮಾಡಬೇಕು, ಯಾರು ನಿನ್ನವರು, ಏನಕ್ಕೆ ಹೀಗಾಯ್ತು, ಇದು 100ಕ್ಕೆ 100 ಅವರಿಗೆ ಅದು ಅರ್ಥ ಆಗುತ್ತೆ. ಮುಂದಿನ ಹೆಜ್ಜೆನ ಹೇಳಿದಲ್ಲ, ಮುಂದಿನ ಒಂದು ಒಳ್ಳೆಯ ಹೆಜ್ಜೆ ಇರ್ತದೆ ಅವರ ಜೀವನದಲ್ಲಿ. ಮತ್ತೆ ತುಂಬ ಒಳ್ಳೆಯ ಮನುಷ್ಯನಾಗಿ ಬರ್ತಾರೆ. ಆಮೇಲೆ ಈ ತುಂಬ ಒಳ್ಳೆಯದಾಗಬೇಕಾದ್ರೆ ಒಂದು ಅಲೆ ಬರುತ್ತಲ್ವ, ಶಬ್ದ ಬರುತ್ತೆ, ಇದಾಗಿರೋದು. ಈಗ ಕಾಟೇರ ಇದರಲ್ಲಿ KGF ಆಯಿತು, ಕಾಂತಾರ ಆಯಿತು, ಕಾಟೇರ ಆಯಿತು. ನಮ್ಮ ಕನ್ನಡ ಚಿತ್ರರಂಗ ಒಳ್ಳೆ ಹೆಸರು ಮಾಡ್ತಾರೆ. ಇವೆಲ್ಲೇ ಹೋಗಿ ನೀವು KGF ಅಂದರೆ ಸಾಕು, ನನಗಿಷ್ಟು ಹೆಸರಿದೆ ಗೊತ್ತಾ. ನಾನು ಹೇಳೋದು, ನನಗೆ ಅದು ಖುಷಿ. ಮಾಡಿದ ಪಾಪ ಯಶ್ ಅವರು ಹೀರೋ ಆಗಿ, ಆಮೇಲೆ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನ್, ಇವರು ನಿರ್ಮಾಪಕರು. ಮಧ್ಯದಲ್ಲಿ ನನಗೊಂದು ದೇವರು ಒಳ್ಳೆ ಕ್ಯಾರೆಕ್ಟರ್ ಕೊಡಿಸಿದ. ನನ್ನ ಒಳ್ಳೆತನ ನನ್ನನ್ನು ಅಲ್ಲಿ ಕಾಪಾಡ್ತು. ನನಗೆ ಇಷ್ಟು ವರ್ಷ ಇದ್ದೆ,